ಈಗಾಗಲೇ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡೇಟ್ ಆಗೋಗ್ಬಿಟ್ಟಿದ್ದು. ನಮಗೀಗಾಗಲೇ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ 10 ತಿಂಗಳ ಕಾಲ ನಮ್ಮನ್ನು ಸೇವೆಗೆ ಅಂತ ನೇಮಕ ಮಾಡ್ಕೊಂಡ್ಬಿಟ್ಟು ಇವತ್ತು ಸರ್ಕಾರ ನಮ್ಮನ್ನು ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮುಖಾಂತರ ಕೇವಲ 8 ತಿಂಗಳು ಮತ್ತು 7.5 ತಿಂಗಳಿಗೆ ನಮ್ಮನ್ನು ಇವತ್ತು ರಿಲೀವ್ ಮಾಡ್ತಕ್ಕಂಥ ಒಂದು ಹುನ್ನಾರ ನಡೆದಿದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಅತ್ಯುಪನ್ಯಾಸಕ ಬಂಧುಗಳಲ್ಲಿ ನಾನು ಈ ಮೂಲಕ ತಿಳಿಪಡಿಸೋದೇನೆಂದರೆ, ಈಗ ಇದು ನಾವು ಇದೇ ಥರ ಎಕ್ಸಾಮು ಮಾಡ್ಕೊಂತ ಹೋದಂಗಲ್ಲ, ನಮ್ಮನ್ನು ಈಗಾಗಲೇ 2 ವರ್ಷ ಆಯಿತು, ನಮಗೆ ಎಕ್ಸಾಕ್ಟಾಗಿ 10 ತಿಂಗಳು ಸ್ಯಾಲ್ರಿ ವೇತನ ಇಲ್ಲ. ಆಮೇಲೆ 2 ತಿಂಗಳು ನಮಗೆ ಏನಾಗಿತ್ತಪ್ಪ ಅಂತಂದರೆ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟದಲ್ಲಿ, ಆರ್ಥಿಕ ಕ್ಷೋಭೆಯಲ್ಲಿ ನಮ್ಮ ಅತಿಥಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡೋದೇನಪ್ಪ ಅಂತಂದರೆ, 10 ತಿಂಗಳು ಆದೇಶ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಇದೆ, ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆಯ ಏನು ಉನ್ನತ ಶಿಕ್ಷಣ ಸಚಿವರ ಮುಖಾಂತರ ಆದೇಶ ಇದೆ. ಹಾಗಾಗಿ ಇವತ್ತು ಆದೇಶ ಇದ್ದರೂ ಕೂಡ ಯಾಕೆ ನಮ್ಮನ್ನು 10 ತಿಂಗಳ ಕಾಲ ಇವತ್ತು ಸರ್ಕಾರ ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ಇವತ್ತು ನಾವೇನದಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಕ್ಯಾಲೆಂಡರ್ ಆಫ್ ಡೇಟ್ ಆಗಿರಲಿ, ಆದರೆ ನಮ್ಮನ್ನು 10 ತಿಂಗಳ ಕಾಲ ತೆಗೆದುಕೊಂಡ್ರೆ ನಾವು ಬರ್ತಕ್ಕಂಥ ಏನು ಎಕ್ಸಾಮ್ಗಳಾಗಿರ್ಬೋದು, ಸ್ಕಾಟ್ ಡ್ಯೂಟಿ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು, ಆಮೇಲೆ ಇಂಟರ್ನಲ್ ಆಗಿರ್ಬೋದು, ಆಮೇಲೆ ಇವೆಲ್ಲ ಎಕ್ಸಾಮ್ಗಳಿಗೆ ನಾವು ಎಕ್ಸಾಮ್ ಮಾಡೋಕ್ಕೆ ನಾವು ತಯಾರಿದ್ವಿ. ಬಟ್ ಆದರೆ ನಮ್ಮನ್ನು ರಿಲೀವ್ ಮಾಡೋದು, ಆಮೇಲೆ ಇವತ್ತು ಸಂಬಂಧಪಟ್ಟಂಥ ಪ್ರಾಂಶುಪಾಲರು ಇಲ್ಲ ಎಕ್ಸಾಮ್ ಡ್ಯೂಟಿ ಐತೆ ಬರ್ರಿ, ಆಮೇಲೆ ಇವ್ಯಾಲ್ಯೂಯೇಷನ್ ಡ್ಯೂಟಿ ಐತೆ ಬರ್ರಿ, ಆಮೇಲೆ ಇಂಟರ್ನಲ್ ಡ್ಯೂಟಿ ಕರ್ಕೊಂಬಂಗಿಲ್ಲಂತೆ, ಆಮೇಲೆ ಎಕ್ಸ್ಟರ್ನಲ್ ಡ್ಯೂಟಿಗೆ ಹಾಕಂಗಿಲ್ಲಂತೆ, ಆದರೆ ಎಕ್ಸಾಮ್ ಡ್ಯೂಟಿ ಮಾತ್ರ ಬೇಕು. ಆಮೇಲೆ ಪರ್ಮನೆಂಟ್ನವ್ರು ಮಾತ್ರ ಅಂಥವ್ಕೆ ಬಳಸಿ ಅಂತಾರೆ. ಗೆಸ್ಟ್ ಲೆಕ್ಚರ್ಸ್ನ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಭಾಳ ಇವತ್ತು ಏನಪ್ಪ ಅಂತಂದರೆ ಮೀನಾಮೇಷ ಮಾಡ್ತಾಯಿದ್ದಾರೆ. ಇವತ್ತು ಸರ್ಕಾರ ಅತ್ಯಂತ ಏನು ತೀವ್ರವಾಗಿ ಇದನ್ನು ಚಿಂತನೆ ಮಾಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಸುಮಾರು ಈಗಾಗಲೇ 5,000 ಜನ ಹೊರಗಡೆ ಇದ್ದಾರೆ, ನಮ್ಮ ಏನು ನಾನ್ UGC ಕ್ವಾಲಿಫೈಡ್ ಇಲ್ಲದೆ ಇರ್ತಕ್ಕಂಥವ್ರು. ಆಮೇಲೆ UGC ಕ್ವಾಲಿಫೈಡ್ ಇರ್ತಕ್ಕಂಥವ್ರಿಗೆ ಕೇವಲ 7.5 ತಿಂಗಳು, ಆಮೇಲೆ 8 ತಿಂಗಳು ಕೊಡ್ತಾಯಿತ್ತು. ಇನ್ನು 2 ತಿಂಗಳು ಎತ್ತೋಗೋಯ್ತು, ಇನ್ನು 2.5 ತಿಂಗಳು ಎತ್ತೋಗೋಯ್ತು. ಆಮೇಲೆ ಮಕ್ಕಳದ್ದು ಫೀಸ್ ಏನಾಗಬೇಕು, ಆಮೇಲೆ ತಂದೆ ತಾಯಿಗಳು ವಯೋವೃದ್ಧರು ಇದ್ದಾರೆ, ಆಮೇಲೆ ಮೆಡಿಸಿನ್ ಸಿಗಿಲ್ಲ, ಆಮೇಲೆ ಮಕ್ಕಳು ಫೀಸಿಗಿಲ್ಲ, ಆಮೇಲೆ ತರಕಾರಿ ತರಕ್ಕೆ ಕೂಡ ದುಡ್ಡು ಇಲ್ದಂಗೆ ಆಗೈತೆ, ಚಾರ್ಜಿಗೆ ಎಕ್ಸಾಮಿಗೆ ಡ್ಯೂಟಿಗೆ ಬರೋಕ್ಕೆ ಕೂಡ ಚಾರ್ಜ್ ಇಲ್ದಂಗೆ ಆಗೈತೆ. ಅಂಥ ಪರಿಸ್ಥಿತಿಯಾಗ ಇಲ್ಲಿ ಸಂಬಂಧಪಟ್ಟಂಥ ಪ್ರಾಂಶುಪಾಲರು ಎಕ್ಸಾಮ್ ಡ್ಯೂಟಿ ಮಾಡಿರೋಂಥಕ್ಕಂಥದ್ದು ಇದು ಕಾನೂನುಬದ್ಧವಾಗಿರ್ತಕ್ಕಂಥ ಕ್ರಮ ಅಲ್ಲ. ಯಾಕಪ್ಪ ಅಂತಂದರೆ ನಮಗೆ 10 ತಿಂಗಳು ಸರ್ಕಾರ ಒತ್ತಡ ಹಾಕ್ರಿ, ನೀವು ಕಮಿಷನರಿಗೆ ಲೆಟ್ರ್ ಕೊಟ್ಟಿರ್ತೀವಿ, ಆ ಲೆಟ್ರನ್ನ ಪಾಸ್ ಮಾಡೋದಿಲ್ಲ. ಹಾಗೆ ಲೆಟ್ರ್ ಒತ್ತಡ ಹಾಕ್ರಿ, ಸಂಬಂಧಪಟ್ಟಂಥ ಕಮಿಷನರ್ ಮುಖಾಂತರ ನಮಗೆ ಹೇಳಿದ್ರೆ ನಾವು ಇವತ್ತು ಮಾನ್ಯ ನಮ್ಮ ಏನು ರಾಜ್ಯಾಧ್ಯಕ್ಷರ ಮುಖಾಂತರ ಕಲ್ಮನಿಯವರು ಇವತ್ತು ಮೇಡಮ್ ಅವ್ರಿಗೆ, ಕಮಿಷನರ್ ಮೇಡಮ್ ಅವರಿಗೆ ಆಗಲೇ ಅವರು ಒಂದು ಪತ್ರವನ್ನು ರವಾನಿಸ್ತಾರೆ. ಈ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಎಕ್ಸಾಮ್ ಡ್ಯೂಟಿಗಳು ಮಾಡಬಾರ್ದು, ಸ್ಪಾಟ್ ಡ್ಯೂಟಿಗಳು ಮಾಡಬಾರ್ದು. ಯಾಕಪ್ಪ ಅಂದರೆ 10 ತಿಂಗಳು ತಗೊಂಡ್ಕೊಂತೇಳಿ ನಮಗೆ ಹೇಳ್ರಿ, ಕಮಿಷನರ್ ಕಾಲೇಜ್ ಶಿಕ್ಷಣ ಇಲಾಖೆ ನಮಗೆ ಕೊಟ್ಟರೆ ಇಮ್ಮಿಡಿಯೇಟು ನಾವು ಡ್ಯೂಟಿಗೆ ಬಂದು ಜಾಯ್ನ್ ಆಗ್ತೀವಿ. ಇದ್ರಾಗ ನಮಗೆ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಚಲಾಟ ಆಡೋದಿಲ್ಲ. ಯಾಕಪ್ಪ ಅಂದರೆ ಎಕ್ಸಾಮ್ ಡ್ಯೂಟಿ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ, ಆಮೇಲೆ ಸ್ಪಾಟ್ ಡ್ಯೂಟಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಇಂಟರ್ನಲ್ ಡ್ಯೂಟಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಎಕ್ಸ್ಟರ್ನಲ್ ಡ್ಯೂಟಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದರೆ ಕೆಲವು ಕಾಲೇಜುಗಳಾಗ ಇವತ್ತು ಅಟಾನಮಸ್ ಕಾಲೇಜುಗಳಾಗ ಏನು ಮಾಡ್ತಾಯಿದ್ದಾರೆ, ಇಲ್ಲ ಆದೇಶಗಳಿಲ್ಲ, ಇಂಟರ್ನಲ್ ತಾಮಕ್ಕೆ ಬರೋದಿಲ್ಲ, ಎಕ್ಸ್ಟರ್ನಲ್ ತಾಮಕ್ಕೆ ಬರೋದಿಲ್ಲ ಅಂತೇಳಿ ಕೆಲವು ಪ್ರಾಂಶುಪಾಲರು ಇಲ್ಲಿ ಇವತ್ತು ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಮೀನಾಮೇಷ ಮಾಡ್ತಾಯಿದ್ದಾರೆ. ಅಂಥವ್ರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಸಂಬಂಧಪಟ್ಟಂಥ ಕಾಲೇಜು ಶಿಕ್ಷಣ ಇಲಾಖೆ ಇವ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಾದರೆ ರಾಜ್ಯದಾದ್ಯಂತ ಈ ಪ್ರಾಂಶುಪಾಲರ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ. ಯಾವುದೇ HODಗಳು ಅವರು ಇವರು ಕರೆ ಬೆದರಿಕೆ ಮಾಡಿ ಇಲ್ಲ ನಿಮ್ಮನ್ನು ನಾವು ತಗೊಂಬೋದಲ್ಲ ಅದು ಇದು ಅಂತ ಬೆದರಿಸ್ತಾ ಇದ್ದಾರೆ. ಅಂಥವ್ರು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತಗೊಂಬರ್ರಿ, ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಬರ್ತೀವಿ, ನಾನು ಗೌರವಾಧ್ಯಕ್ಷ ನಮ್ಮ ಗಮನಕ್ಕೆ ತಗೊಂಬರ್ರಿ, ಜಿಲ್ಲಾಧ್ಯಕ್ಷ ನಮ್ಮ ಗಮನಕ್ಕೆ ತಗೊಂಬರ್ರಿ. ಯಾರೇ HODಗಳು ಏನಾರು ಮಾಡಿದರೆ ಅವ್ರ ಮೇಲೇ ನಾವು ವಿರುದ್ಧ ನಾವು ಕೇಸ್ ಹಾಕ್ತೀವಿ. ಮತ್ತೆ ನಮ್ಮನ್ನು ಈ ಥರ ಮಾನಸಿಕವಾಗಿ ದುಡ್ಡು ಮಾಡ್ತಾಯಿದ್ದಾರೆ ಅಂತೇಳಿ ಯಾರಾದರೂ ಅತಿಥಿ ಉಪನ್ಯಾಸರ ವಿರುದ್ಧ ಬೆದರಿಕೆ ಬಂತಂದರೆ ನಾವು ಅವ್ರ ವಿರುದ್ಧನೇ ನಾವು ಬೆದರಿಕೆ ಮಾಡ್ತಾಯಿದ್ದಾರೆ ಅಂತೇಳಿ ಕೇಸ್ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ರಾಜ್ಯ ಏನು ಅತಿಥಿ ಉಪನ್ಯಾಸಕರ ಸಂಘಟನೆ ಮಾಡ್ತಂತೇಳಿ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಈ ಮಾತುಗಳನ್ನು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷರ ಪರವಾಗಿ ನಾನು ಇವತ್ತು ಅವ್ರು ಏನು ಮೇಲೆ ಹೇಳ್ಯಾರ, ಹೌದು ಅವರು ಅಲ್ಲಿ ಮೇಡಮ್ ಅವ್ರು ಹೇಳಿ, ಮೇಡಮ್ ಅವ್ರು ಹೇಳಿದ ಕೂಡಲೇ ನಾವು ಮಾಡ್ತೀವಿ, ಅದನ್ನು ವಾಪಸ್ ತಕ್ಕಂತೀವಿ. ಆದಷ್ಟು ಬೇಗ 10 ತಿಂಗಳು ತಗೊಂತ ಹೇಳಿದ ಕೂಡಲೇ ನಾವು ಎಕ್ಸಾಮ್ ಡ್ಯೂಟಿ ಬರ್ತೀವಿ ಅಂತೇಳಿ ಈ ಮೂಲಕ ಎಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕ ಬಂಧುಗಳಲ್ಲಿ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಟಿ ದುರ್ಗಪ್ಪ, ಜಿಲ್ಲಾಧ್ಯಕ್ಷರು, ಬಳ್ಳಾರಿ.